ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಗಿಲ್ಲಿಗೆ ಯಾವ ರೀತಿಯಾದಂಥ ಕ್ರೇಜ್ ಇದೆ, ಇಂಥದ್ದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇವತ್ತು ಗಿಲ್ಲಿಯನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರುವಂಥವ್ರು ಕೂಡ ಇದೇ ಜನ. ಮುಂದೊಂದು ದಿನ ಗಿಲ್ಲಿಯನ್ನು ಇದೇ ಜನ ಕೈ ಬಿಟ್ಟು ಬಿಟ್ಟರೆ ಬದುಕು ಹೇಗಾಗಬಾರ್ದು ಅನ್ನೋದು ಒಂದು ಚರ್ಚೆಯೂ ಕೂಡ ನಡೀತಾ ಇದೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಲೇಬೇಕು. ಯಾಕೆ ಅಂತಂದರೆ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಥವಾ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವನನ್ನು ಸಪೋರ್ಟ್ ಮಾಡಿರಬಹುದೇನೋ ವಿನಃ ಮುಂದಿನ ದಿನದಲ್ಲಿ ಅವನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ನಾವು ಚರ್ಚೆ ಮಾಡಲೇಬೇಕು ಈ ಹಂತದಲ್ಲಿ. ಹಾಗಾಗಿ ಈ ವಿಡಿಯೋದಲ್ಲಿ ತುಂಬ ಮುಖ್ಯವಾದಂಥ ಮತ್ತು ಉಪಯೋಗ ಆಗುವಂಥ ಮಾಹಿತಿ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದರೂ ಗಿಲ್ಲಿಯನ್ನು ಇಷ್ಟಪಡೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಸಾಕಷ್ಟು ಜನ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೇನು ದುಡ್ಡು ಕೊಡಬೇಕು ಅಂತ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮಗೂ ಕೂಡ ಹೆಚ್ಚು ಸಪೋರ್ಟ್ ಸಿಗುತ್ತೆ. ಹೆಚ್ಚೆಚ್ಚು ವಿಡಿಯೋಗಳನ್ನು ಮತ್ತು ಕ್ವಾಲಿಟಿ ಇರುವಂಥ ವಿಡಿಯೋಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದಷ್ಟು ನಮಗೂ ಕೂಡ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆ ಕಾರಣದಿಂದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದಕ್ಕೇನು ದುಡ್ಡು ಕೊಡಬೇಕಂತೇನಿಲ್ಲ ಮತ್ತು ನಿಮ್ಮಿಂದ ಯಾವುದೇ ರೀತಿಯಾಗಿ ನಾವು ದುಡ್ಡು ಎಕ್ಸ್ಪೆಕ್ಟ್ ಕೂಡ ಮಾಡಿಕೊಳ್ಳೋದಿಲ್ಲ. ಸೊ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಫ್ರೀಯಾಗಿ ವಿಡಿಯೋಗಳನ್ನು ನೀವು ನೋಡ್ಬೋದು. ನಾವು ಕೊಡುವಂಥ ಮಾಹಿತಿ ನಿಮಗೆ ಎಷ್ಟು ಮುಖ್ಯನೋ ಹಾಗೆ ನೀವು ಕೊಡುವಂಥ ಸಪೋರ್ಟ್ ಕೂಡ ನಮಗೆ ಹಾಗೆ ಅಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ನಮ್ಮ ವಿಚಾರ ಬಿಟ್ಟು ಗಿಲ್ಲಿ ವಿಚಾರಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಸಾಕಷ್ಟು ಜನಗಳು ರಾತ್ರೋರಾತ್ರಿ ವೈರಲ್ ಆಗ್ತಾರೆ. ರಾತ್ರೋರಾತ್ರಿ ಏನು ಬೇಕಾದರೂ ಸ್ಟಾರ್ ಆಗಿಬಿಡ್ತಾರೆ. ಸಾಕಷ್ಟು ಜನ ಅವ್ರನ್ನ ಬೆಂಬಲವನ್ನು ನೀಡ್ತಾರೆ, ಅವ್ರ ಜೊತೆ ಸೆಲ್ಫಿ ತಗೊಳ್ತಾರೆ, ಇನ್ನೇನೋ ಆಗಿಬಿಡುತ್ತೆ. ಸಾಕಷ್ಟು ಅವಕಾಶಗಳು ಬರ್ತವೆ. ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಅವರು ಎಲ್ಲಿ ಹೋಗಿಬಿಟ್ರು ಅನ್ನೋದು ಕೂಡ ಲೆಕ್ಕ ಸಿಗದ ಹಾಗೆ ಆಗಿಬಿಡುತ್ತೆ. ಸೊ ಇಂತಹ ಬದುಕು ಗಿಲ್ಲಿಗೆ ಬರುತ್ತಾ ಅಂತ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆ ಅಂತಂದರೆ ಎತ್ತಿ ಮೆರೆಸಿದವರೇ ಒತ್ತು ಮುಳುಗಿಸೋದು ಅನ್ನೋದೊಂದು ಮಾತಿದೆ. ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಜನಗಳು ಅವನಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಿ, ಇಲ್ಲದೇ ಇರುವಂಥ ಫೀಲಿಂಗ್ಸ್ಗಳನ್ನು ತುಂಬ್ತಾ ಇದ್ದೀರಿ, ಅವನ ಟ್ಯಾಟೋಗಳನ್ನು ಹಾಕ್ಸ್ಕೊಳ್ತಾ ಇದ್ದೀರಿ, ಅವರ ಮನೆಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ, ತಂದೆ ತಾಯಿಗಳ ಆಶೀರ್ವಾದ ಪಡೆದುಕೊಳ್ತಾ ಇದ್ದೀರಿ, ತಂದೆ ತಾಯಿಗೆ ಶಕ್ತಿಯನ್ನು ತುಂಬ್ತಾ ಇದ್ದೀರಿ. ನಿಮ್ಮ ಮಗ ಗಿಲ್ಲಿನೇ ಈ ಒಂದು ಸೀಸನ್ನ ಗೆಲ್ತಾನೆ ಅನ್ನೋ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಇದು ಯಾವುದೂ ಕೂಡ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಈ ಸೀಸನ್ ಮುಗಿದೋಗ್ಬಿಡುತ್ತೆ, ಗಿಲ್ಲಿ ಬಿಗ್ ಬಾಸ್ ಅಂತ ಹೊರಗಡೆ ಬಂದು ಬಿಡ್ತಾನೆ. ಮುಂದಿನ ಹಂತ ಏನು, ಮುಂದೆ ಏನು ಮಾಡಬೇಕು ಅವನು ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಮೂಡಿಬಿಡುತ್ತೆ. ಈ ಸಂಭ್ರಮ ಅಂಥದ್ದೆಲ್ಲವೂ ಕೂಡ ಕೆಲವು ದಿನಗಳ ಕಾಲ ಮಾತ್ರ ಇರುತ್ತೆ. ಹಬ್ಬ ಅಂದರೆ 1 ದಿವಸ 2 ದಿವಸ ಅಥವಾ 1 ವಾರ, ಅದನ್ನು ಮೀರಿ 1 ತಿಂಗಳು ಇರಬಹುದೇನೋ. ಅದನ್ನು ಹೊರತುಪಡಿಸಿ ಮುಂದೆ ಏನು ಎಂಬ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಆಗ ಜನಗಳು ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಪೋರ್ಟನ್ನು ಮಾಡ್ಬೋದು, ಆದರೆ ಇವನಿಗೆ ಚಾನ್ಸ್ಗಳನ್ನು ಕೊಡೋದಕ್ಕೆ ರಿಯಾಲಿಟಿ ಶೋನವರೇ ಮುಂದೆ ಬರಬೇಕು ಅಥವಾ ಸಿನಿಮಾದವರು ಮುಂದೆ ಬರಬೇಕು, ಧಾರಾವಾಹಿಯವರು ಅವಕಾಶಗಳನ್ನು ಕೊಟ್ಟಾಗಲೇ ಮಾತ್ರ ಅವನ ಬದುಕು ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಹೊರತುಪಡಿಸಿ ಜನಗಳು ಸಪೋರ್ಟ್ ಮಾಡ್ತಿದ್ದೀವಿ, ಫಾಲೋವರ್ಸ್ ಇದ್ದಾರೆ ಅಂತ ಕಾರಣಕ್ಕೆ ಖಂಡಿತವಾಗಿಯೂ ಆತನ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ಳೋದು ಮೂರ್ಖತನ ಅಂತಲೇ ಹೇಳಬಹುದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯಾರೊಬ್ಬ ವ್ಯಕ್ತಿ ಗಿಲ್ಲಿಯ ಟ್ಯಾಟೋನ ಹಾಕ್ಸ್ಕೊಳ್ತಾರೆ. ಮಂಡ್ಯ ಜಿಲ್ಲೆಯ ಮೂಲದವರು. ಇದೀಗ ಉತ್ತರ ಕರ್ನಾಟಕದಲ್ಲೂ ಕೂಡ ಗಿಲ್ಲಿಯ ಕ್ರೇಜ್ ಹೆಚ್ಚಾಗಿದೆ. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಯು ಕೂಡ ಗಿಲ್ಲಿಯ ಟ್ಯಾಟೋಗಳನ್ನು ಹಾಕ್ಸ್ಕೊಂಡಿದ್ದಾನೆ. ಕೇವಲ ಒಂದೇ ಭಾಗಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಆತ ಗಿಲ್ಲಿ. ಸಾಕಷ್ಟು ಜನರ ಅಭಿಪ್ರಾಯ, ಸಾಕಷ್ಟು ಜನರ ಮನಸ್ಸು ಎಲ್ಲವನ್ನು ಕೂಡ ಗೆದ್ದಿರ್ತಕ್ಕಂಥ ವ್ಯಕ್ತಿ ಆತ. ತನ್ನದೇ ಸ್ಟೈಲ್ನಲ್ಲಿ ಸ್ಪಾಟಲ್ಲೇ ಒಂದು ಪಂಚ್ಗಳನ್ನು ಕೊಟ್ಟು ಯಾರೇ ಏನೇ ಮಾತನಾಡಿದರೂ ಕೂಡ ಅವರಿಗೆ ತಿರುಗಿ ಉತ್ತರವನ್ನು ಕೊಟ್ಟು ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಕೂಡ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಯನ್ನು ಕಳೆದ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ನಾವು ಗಮನಿಸಿದಾಗ ಈ ವ್ಯಕ್ತಿಯ ಬಗ್ಗೆ ಒಂದು ಗುಡ್ ಒಂದು ಒಳ್ಳೆಯ ಒಪಿನಿಯನ್ ಏನಿತ್ತು ಅಂತಂದರೆ, ಒಳ್ಳೆ ಟ್ಯಾಲೆಂಟ್ ಇದ್ದಾನೆ, ಒಂದು ಸ್ಕ್ರಿಪ್ಟ್ ಇಲ್ಲದೇ ಹೇಗೆ ಬೇಕಾದರೂ ಕಾರ್ಯಕ್ರಮವನ್ನು ಮುಂದುವರಿಬೋದು, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಾಮರ್ಥ್ಯ ಈ ವ್ಯಕ್ತಿಗಿದೆ. ಸೊ ಎಲ್ಲ ಒಂದು ಬೇರೆ ಬೇರೆ ಸ್ಪರ್ಧೆಗಳನ್ನು ಗಮನಿಸಿದಾಗ ಎಲ್ಲರಿಗಿಂತ ಈ ವ್ಯಕ್ತಿ ವಿಭಿನ್ನ ಅಂತ ಒಂದು ಭಾವನೆ ಕೂಡ ಇತ್ತು. ಸೊ ಈಗ ಅದೇ ರೀತಿಯಾಗಿ ಗಿಲ್ಲಿಗೆ ಒಂದು ಸಪೋರ್ಟ್ ಸಿಗ್ತಾ ಇದೆ. ಒಳ್ಳೆ ಉತ್ತಮವಾದಂಥ ಸಪೋರ್ಟ್ನಿಂದ ಮುನ್ನುಗ್ತಾ ಇದ್ದಾನೆ. ಇಂಥದ್ದೆಲ್ಲವನ್ನು ಕೂಡ ಗಮನಿಸಿದಾಗ ಸೊ ಇದು ಗ್ರೇಟ್ ಫುಲ್ ಅಂತ ಅನಿಸಿಬಿಡುತ್ತೆ. ಅದೇ ನಾನು ಆರಂಭದಲ್ಲೂ ಕೂಡ ಚರ್ಚೆಗೆ ಹೇಳಿದಾಗ ಅನಿಸಿರೋದು ಇಷ್ಟೇ, ಈಗ ಮಾಡಿರುವಂಥ ಸಪೋರ್ಟ್ ಮುಂದೆ ಸಿಗಬೇಕಲ್ಲ, ಮುಂದೆ ಸಿಕ್ಕಿಲ್ಲ ಅಂದಾಗ ಈ ವ್ಯಕ್ತಿಯ ಬದುಕು ಹೇಗಾಗಬಹುದು ಅನ್ನೋದೊಂದು ಪ್ರಶ್ನೆ, ಗೊಂದಲ ಅಂಥದ್ದೆಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇತ್ತು. ಸೊ ನಿಮಗೂ ಕೂಡ ಆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ನೀವು ಈಗ ಸಹಜವಾಗಿ ಹೇಳ್ತಾ ಇರ್ಬೋದು, ಯಾರೇ ಕೈ ಬಿಟ್ಟರು ನಾವು ಕೈಗಳು ಬಿಡೋದಿಲ್ಲ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹಿಂದೆ ಎಕ್ಸ್ಪ್ಲೇನ್ ಕೂಡ ಕೊಟ್ಟೆ. ನೀವೇನೋ ಸಪೋರ್ಟ್ ಮಾಡ್ತೀರಿ, ಆದರೆ ಅವನಿಗೊಂದು ಯಾವುದಾದ್ರೂ ಸ್ಕ್ರೀನ್ ಮೇಲೆ ಕಾಣಿಸಿದಾಗ ಮಾತ್ರ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ, ಆದರೆ ಸ್ಕ್ರೀನನ್ನು ನೀವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಬೆಂಬಲ ಎಷ್ಟು ಮುಖ್ಯನೋ ಹಣ ಬೆಂಬಲವು ಮತ್ತು ಹಣ ಬೆಂಬಲ ಇರುವಂಥ ವ್ಯಕ್ತಿಗಳು ಕೂಡ ಗಿಲ್ಲಿಗೆ ಅಷ್ಟೇ ಮುಖ್ಯ ಆಗ್ತಾರೆ.
ಕೇವಲ ಸಿನಿಮಾಗಳನ್ನು ನೋಡಿ ಅಥವಾ ಅವನ ವಿಡಿಯೋಗಳನ್ನು ನೋಡಿ ಒಂದು ಯಾವುದೋ ರಿಯಾಲಿಟಿ ಶೋ ಅಲ್ಲಿ ಸಪೋರ್ಟ್ ಮಾಡೋದ್ರಿಂದ ಅಥವಾ ಸಿನಿಮಾ ಥಿಯೇಟ್ರಲ್ಲಿ ಬಂದಾಗ ಸಪೋರ್ಟ್ ಮಾಡೋದ್ರಿಂದ ಆ ವ್ಯಕ್ತಿ ಮೇಲೆ ಬರ್ತಾನೆ ಅನ್ನೋದಕ್ಕಿಂತ ಅವನ ಹತ್ರ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಅವನನ್ನು ನಂಬಿ ನಿರ್ಮಾಪಕರು ಬರಬೇಕಾಗುತ್ತೆ, ನಿರ್ದೇಶಕರು ಬರಬೇಕಾಗುತ್ತೆ, ಒಂದು ಅವಕಾಶಗಳು ಸಿಗಬೇಕಾಗುತ್ತೆ. ಅದು ಕೂಡ ತುಂಬ ಮುಖ್ಯವಾಗಿ ಬಿಡುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೊಟ್ಟಿಗೆ ಮಾಹಿತಿಗಳನ್ನು ಹಂಚ್ಕೊಳ್ಬೇಕು ಅಂತ ಇತ್ತು. ಆ ವಿಚಾರವನ್ನು ಈ ಒಂದು ಸಂದರ್ಭಕ್ಕೆ ತೆಗೆದುಕೊಂಡು ಬಂದಿರುವಂಥ ಉದ್ದೇಶ ಇಷ್ಟೇ. ಸಂಭ್ರಮ ಎಷ್ಟು ದಿನ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ ಸಂಭ್ರಮ ಮುಂದೆ ಎಷ್ಟು ದಿನ ಸಾಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಆ ಸಂಭ್ರಮದಿಂದ ಯಾರಿಗೆಲ್ಲ ಲಾಭ ಇದೆ, ಎಷ್ಟು ದಿನ ಲಾಭ ಸಿಗುತ್ತೆ, ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಕೇವಲ ಗಿಲ್ಲಿಯ ಪರಿಸ್ಥಿತಿ ಅಷ್ಟೇ ಅಲ್ಲ, ಇಂತಹ ಸಾಕಷ್ಟು ಜನರ ಪರಿಸ್ಥಿತಿಯನ್ನು ಕೂಡ ನಾವು ಗಮನಿಸಿದಾಗ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು. ಸಾಕಷ್ಟು ಜನ ಇದೇ ರೀತಿಯಾಗಿ ಜನರಿಂದ ಸಪೋರ್ಟ್ಗಳನ್ನ ಪಡೆದುಕೊಂಡಿದ್ದಾರೆ, ಆದರೆ ಇವತ್ತು ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಜನಗಳ ಸಪೋರ್ಟ್ ಇಲ್ಲ, ಯಾವುದೋ ಒಂದು ಸಿನಿಮಾಗಳ ಅವಕಾಶಗಳು ಕೂಡ ಬರ್ತಾ ಇಲ್ಲ, ರಿಯಾಲಿಟಿ ಶೋನವರು ಇವರನ್ನ ಕರೀತಾ ಇಲ್ಲ. ಇಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಸೊ ಈ ಒಂದು ಸೀಸನ್ಗೆ ಸಂಬಂಧಪಟ್ಟ ಹಾಗೆ ಕಳೆದ 11 ಸೀಸನ್ಗಳನ್ನ ಹೊರತುಪಡಿಸಿ ಈಗ 12ನೇ ಸೀಸನ್ಗೆ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿಗಿರುವಂಥ ಕ್ರೇಜು ಮತ್ತು ಸಪೋರ್ಟ್ ಬೇರೆ ಯಾವ ಸ್ಪರ್ಧಿಗೂ ಕೂಡ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸೊ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದೆ. ಈ ಸಂದರ್ಭಕ್ಕೆ ಇದು ಸೂಕ್ತ ಅಲ್ಲ ಅಂತ ಕಾಣಿಸುತ್ತೆ. ಆ ಒಂದು ವಿಡಿಯೋವನ್ನು ನೀವು ಗಮನಿಸಿಲ್ಲ ಅಂದರೂ ಕೂಡ ಹೋಗಿ ಗಮನಿಸಬಹುದು. ಅಲ್ಲಿಯೂ ಕೂಡ ನಿಮ್ಮೊಟ್ಟಿಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ. ಆ ವಿಡಿಯೋನ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ಗೆ ಅಥವಾ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ನೋಡಬಹುದು. ಈ ಒಂದು ವಿಡಿಯೋವನ್ನು ಅಥವಾ ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬಂದಿರುವಂಥ ಉದ್ದೇಶ ಇಷ್ಟೇ. ಒಂದು ಯಾವುದೋ ಒಬ್ಬ ವ್ಯಕ್ತಿಯನ್ನು, ಅಮಾಯಕ ವ್ಯಕ್ತಿಯನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಿ, ಇದು ಎಷ್ಟು ದಿನಗಳ ಕಾಲ ಮುಂದೆ ಹೊರೆಯುತ್ತೆ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಸೊ ಇದೇ ರೀತಿಯಾದಂಥ ಪ್ರೀತಿ, ಪ್ರೋತ್ಸಾಹ ಆ ವ್ಯಕ್ತಿಯ ಮೇಲಿದ್ದರೆ ಖಂಡಿತವಾಗಿಯೂ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಆ ವ್ಯಕ್ತಿಗೆ ಸಪೋರ್ಟ್ ಮಾಡೋದರ ಜೊತೆಗೆ ನಿಮ್ಮ ಜೀವನದ ಕಡೆಗೂ ಕೂಡ ನೀವು ಗಮನ ಹರಿಸಲೇಬೇಕಾಗತ್ತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಿಷ್ಟು ಜನ ಎಷ್ಟು ಹುಚ್ಚು ಅಭಿಮಾನಿಗಳು ಇರ್ತಾರೆ ಅಂತಂದರೆ, ಮನೆ, ಜವಾಬ್ದಾರಿ, ಕೆಲಸ ಎಲ್ಲವನ್ನು ಕೂಡ ಮರೆತು ಯಾರ್ದೋ ಒಬ್ಬರನ್ನ ಮೆಚ್ಚಿಕೊಂಡು ಬಿಟ್ಟರೆ ಜೀವನ ಪೂರ್ತಿ ಅವರಿಗೋಸ್ಕರನೇ ದುಡಿಯೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರ್ತಾರೆ. ಅಂತಂದರೆ ಎಲ್ಲವನ್ನು ಬಿಡೋದು, ಅವರ ಒಂದು ಶೋಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು, ಸಿನಿಮಾಗಳನ್ನು ನೋಡುತ್ತಾ ಇರುವಂಥದ್ದು. ಸೊ ಅದರಲ್ಲಿಯೇ ಮುಳುಗಿ ಬಿಡ್ತಾರೆ. ಇದರಿಂದ ನಿಮ್ಮ ಮನೆಯ ಬದುಕು ತುಂಬ ಕಷ್ಟ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಕೇವಲ ನೀವು ಒಬ್ಬ ಅಭಿಮಾನಿ ಆಗದೆ ಮನೆಗೆ ಮಗನಾಗಿ, ಗಂಡನಾಗಿ ಅಥವಾ ತಂದೆ ಆಗಿ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯಾಗಿ ನಂತರ ಈ ವ್ಯಕ್ತಿಗಳಿಗೆ ಸಪೋರ್ಟ್ಗಳನ್ನು ಮಾಡೋದಕ್ಕೆ ಬನ್ನಿ. ಸೊ ಇದರಿಂದ ನಿಮಗೆ ಒಂದಿಷ್ಟು ಖಾರವಾದಂಥ ಮಾತುಗಳು ಕಾಣಿಸ್ತಾ ಇರ್ಬೋದು, ಆದರೆ ಇದೇ ಸತ್ಯವಾದಂಥ ಫ್ಯಾಕ್ಟ್. ಸೊ ನಿಮ್ಮ ಒಂದು ಬದುಕು ಮತ್ತು ನಿಮ್ಮ ಜೀವನವನ್ನು ನೀವು ಮೊದಲು ಅದಕ್ಕೆ ಅವಕಾಶಗಳನ್ನು ಕೊಡಿ, ಆ ಒಂದು ಸ್ಥಾನವನ್ನು ತುಂಬಿ, ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ, ನಂತರ ಬೇರೊಬ್ಬ ವ್ಯಕ್ತಿಯನ್ನು, ಅದು ಯಾವುದೇ ಸ್ಟಾರ್ ನಟರಾಗಲಿ, ಕೇವಲ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಚರ್ಚೆ ಮಾಡ್ತಾ ಇಲ್ಲ, ಯಾವುದೇ ಸ್ಟಾರ್ ನಟರಿಗೂ ಕೂಡ ನೀವು ಸಪೋರ್ಟ್ ಮಾಡಬೇಕಾದ್ರೂ ಕೂಡ, ಯಾವುದೇ ಒಬ್ಬ ರಾಜಕಾರಣಿ ಆಗಿರಲಿ ಅಥವಾ ಇನ್ಯಾರಿಗೆ ಸಪೋರ್ಟ್ ಮಾಡಬೇಕಾದ್ರೂ ಕೂಡ ಆರಂಭದಲ್ಲಿ ನಿಮ್ಮ ಬದುಕನ್ನು ನೀವು ಗಮನವನ್ನು ಹರಿಸಿ. ನಿಮ್ಮ ಬದುಕಿಗೆ ನೀವು ಗಮನ ಹರಿಸಿದ ನಂತರ ಒಂದು ಯಾವುದೇ ವ್ಯಕ್ತಿ ಆದರೂ ಕೂಡ ಮುಂದಿನ ದಿನದಲ್ಲಿ ನಿಮ್ಮ ಜೊತೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಬದುಕು ಕೂಡ ಚೆನ್ನಾಗಿರುತ್ತೆ. ನೀವು ಯಾವ ವ್ಯಕ್ತಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೋ ಆ ವ್ಯಕ್ತಿಯ ಬದುಕು ಕೂಡ ತುಂಬ ಚೆನ್ನಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಇತ್ತು. ಒಂದಿಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಅಸಲಿ ಸತ್ಯಾಸತ್ಯತೆ ಏನು, ಫ್ಯಾಕ್ಟ್ಗಳನ್ನು ನಾವು ಯೋಚನೆ ಮಾಡಿದಾಗ ಮುಂದೆ ಜೀವನ ಹೇಗಿರುತ್ತೆ ಅನ್ನೋದು ಕೂಡ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಿ. ಯಾಕೆ ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದಂಥ ಅಭಿಪ್ರಾಯಗಳ ಆಧಾರದ ಮೇಲೆ ನಾವು ಮುಂದಿನ ವಿಡಿಯೋಗಳನ್ನು ಯಾವ ಕಂಟೆಂಟ್ ಮೇಲೆ ಮಾತನಾಡಬೇಕು, ಸೊ ಈ ರೀತಿಯಾದಂಥ ಅಭಿಪ್ರಾಯಗಳಿದ್ದಾವ ಜನರಿಗೆ, ಅದೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ನಿಮ್ಮ ಅಭಿಪ್ರಾಯವನ್ನು ನೀವು ಅಲ್ಲೇ ಇಟ್ಟುಕೊಂಡು, ಅಂದರೆ ನಿಮ್ಮ ಹತ್ರನೇ ಇಟ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡದೆ ಹೋಗ್ಬಿಟ್ರೆ ಅದು ನಿಮಗೂ ಕೂಡ ನಷ್ಟ, ಜೊತೆಗೆ ನಮಗೂ ಕೂಡ ನಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.